ಅವ್ರು ಗಂಡಸರಿಗಿಂತ ಖುಷಿಯಾಗಿರ್ತಕ್ಕಂಥ ವಿಷಯ. ಯಾಕಂತಂದರೆ ಮಹಿಳೆಯರಿಗೋಸ್ಕರನೇ ವಿಶೇಷ. ನಮಗೂ ಈಗ ಗ್ರಾಮ ಸಭೆ ಅಂದರೆ ಎಲ್ಲರೂ ಸೇರ್ತೀವಿ, ಗಂಡಸು ಹೆಂಗಸು ಯಾರು ಬೇಕಾದರೂ ಸೇರ್ಬೋದು. ಬಟ್ ಮಹಿಳಾ ಗ್ರಾಮ ಸಭೆ ಅಂತ ಕರೆಯೋದು ನಮಗೆ ಅಪರೂಪ. ಅದಕ್ಕೋಸ್ಕರ ಜೈಪುರ ಹೋಬಳಿಯಲ್ಲಿ ಕೂಡ ಇಟ್ಟಿದ್ರು ಕೂಡ ಇಷ್ಟೊಂದು ಜನ ಮಹಿಳೆಯರು ಬಂದಿದ್ದಾರೆ ಅಂತ ಆಶ್ಚರ್ಯ ಆಗ್ತಾಯಿದೆ ಅಂತ ಒಂಥರ ಸೇಮ್ಲೆಸ್ ನಮಗೆ. ಒಂದು ಮಹಿಳೆಯ ಸಭೆ ಬಂದಿದ್ರು ಸಾಕಾಗಿತ್ತು ನಮಗೆ. ಒಂದು ಮಹಿಳೆಯರ ಮೀಟಿಂಗಲ್ಲಿ 20 ಜನ ಇರ್ತೀರಲ್ವ, ಮಿನಿಮಮ್ 20 ಜನ ಇರ್ತೀರಿ ಒಂದು ಸಂಘದಲ್ಲಿ. ಒಂದೇ ಒಂದು ಸಂಘ ಮಿನಿಮಮ್ ಒಂದು 10ರಿಂದ 15 20 ಸಂಘ ಇದೆ ಅನಿಸುತ್ತೆ. ಬರೀ ಅದರಲ್ಲಿ ಒಂದು 5 ಜನ ಬಂದಿದ್ರು ಎಷ್ಟು ಜನ ಬರಬೇಕಾಯಿತು. ಇಲ್ಲೆಲ್ಲ ಬರೀ ನಮ್ಮ ವರ್ಕರ್ಸೇ ಇದ್ದೀವಿ, ಅಂದರೆ ನಮ್ಮ ಅಂಗನವಾಡಿ ಶಿಕ್ಷಕರು ನಾವುಗಳೇ ಇಲ್ಲಿ ತುಂಬಿಕೊಂಡಿದ್ದೀವಿ. ಯಾರೂ ಕೂಡ ಇಲ್ಲಿ ನಮ್ಮ ಶಿಕ್ಷಕರಿಗಾಗಲಿ ನಮಗಾಗಲಿ ಈ ಸಭೆ ಮುಖ್ಯ ಅಲ್ಲವೇ ಅಲ್ಲ. ನೀವು ಕರೆದಿದ್ದೀರಾ, ನಾವು ಬಂದಿದ್ದೀವಿ, ಅಷ್ಟು ಬಿಟ್ಟರೆ ಬೇರೆ ಏನೂ ಇರೋಲ್ಲ. ನಿಮ್ಮೆಲ್ಲರೂ ನಿಮ್ಮ ಹಕ್ಕಿರುತ್ತೆ, ನಿಮ್ಮ ಹಕ್ಕಿಗೋಸ್ಕರ ಕೇಳೋಕ್ಕೋಸ್ಕರ ಬರಬೇಕಾಗಿತ್ತು, ಬಂದಿಲ್ಲ. ಆಮೇಲೆ ಕೇಳ್ತೀರಾ ನೀವು ಸಭೆ ಇಲ್ಲ ಟೈಮಲ್ಲಿ ಸಭೆಯನ್ನು ಕೇಳ್ತೀರಾ. ತುಂಬ ವಿಷಾದನೀಯ ಇದು ಬಂದಿದ್ದು, ತುಂಬ ಬೇಸರ. ಅದು ಜೈಪುರ ಹೋಬಳಿಯಲ್ಲಿ ಇಷ್ಟೊಂದು ಜನ ಬಂದಿರೋದು. ನಮ್ಮ ಶಿಕ್ಷಕರು ನಾವು ಬಂದಿಲ್ಲ ಅಂದರೆ ಅಷ್ಟು ಜನ ಇಲ್ಲವೇ ಇಲ್ಲ, ಇಲ್ಲಿ ಚೇರ್ ಖಾಲಿ ಹೊಡಿತಿದ್ರು. ಈ ಒಂದು ಸಭೆ ಉದ್ದೇಶಿಸಿ ನಮ್ಮ ಗುರು ಜೈಕಾರಿ ಸರ್ ಮಾತಾಡಲಿ. ಅದು ಬಿಟ್ಟರೆ ಅನುಪಮ ಮಾಡ್ತಾರೆ ಒಂದೆರಡು ಅಷ್ಟೇ. ಫಸ್ಟ್ ಅವ್ರು ಮಾತಾಡ್ಬಿಡಿ ಖಂಡಿಸ್ತಿದ್ದಾರೆ. ಎಲ್ಲ ಗೊತ್ತಿರೋರು ಬರಲಿ ಇಲಾಖೆ ಅದಕ್ಕೆ ಮೇಡಮ್ ಹೇಳ ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಕಾರ್ಯದರ್ಶಿಯವರು ಮಹಿಳೆ ಆಗಿರೋದ್ರಿಂದ ನಿಮಗೆ ಮಹಿಳೆಯರ ಬಗ್ಗೆ ಈಗಾಗಲೇ ಶಿಖರಕ್ಕೆ ಏರಿಸಿದ್ದಾರೆ ಅಂತ. ಯಾಕಂದರೆ ಯಾರೋ ಒಬ್ಬರು ಸದಸ್ಯರು ಫೋನ್ ಮಾಡಿ ಇದು ಮಾಡ್ತಾಯಿದ್ರು, ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೇಳಿಸ್ಕೊಳ್ಳೋಕ್ಕಾಗಲಿಲ್ಲ. ಇವತ್ತು ವಿಶೇಷವಾಗಿ ಮಹಿಳಾ ಗ್ರಾಮ ಸಭೆಯನ್ನು ನಾವು ಮೊನ್ನೆ ಮಾಡಿದ್ವಿ, ನೋಡಿದ್ರಲ್ಲ. ಡಿಸೆಂಬರ್ ತಿಂಗಳಲ್ಲಿ ಜನವರಿ ಇಲ್ಲ, ಡಿಸೆಂಬರ್ಲಿ ನಾವು ಇದನ್ನು ಸಂಪನ್ಮೂಲ ವ್ಯಕ್ತಿನ ರಾಜ್ಯ ಮಟ್ಟದವ್ರನ್ನ ಕರೆಸಿ ತುಂಬ ಅದ್ಭುತವಾಗಿ ಶಾಲಾ ಆವರಣದಲ್ಲಿ ಶಾಮಿಯಾನ ಹಾಕಿ ಅವ್ರಿಗೆ ಸ್ಪರ್ಧೆ ಥರ ಏರ್ಪಡಿಸಿ ಕೆಲಸ ಎಲ್ಲ ಮಾಡಿ ಸಕ್ಸಸ್ ಮಾಡಿದ್ವಿ. ಬಟ್ ಸರ್ಕಾರ ಏನು ಮಾಡಿದೆ, ಹೊಸ ಆದೇಶ ಮಾಡಿ ಜೂನ್ 16 ಒಳಗಡೆ ವಿಶೇಷ ಮಹಿಳಾ ಗ್ರಾಮ ಸಭೆ ಮಾಡಿ ಸರ್ಕಾರಕ್ಕೆ ಆನ್ಲೈನಲ್ಲಿ ಅಪ್ಲೋಡ್ ಮಾಡಬೇಕು ಅಂತೇಳಿ ಬೆಳೆದ ಮಾಹಿತಿ ಕೊಡ್ತು. ಅದಕ್ಕೋಸ್ಕರ ನಮ್ಮ ಸಾಹೇಬ್ರು ಹೇಳಿದ್ರು, ಇಂದಿನ ಮಾಹಿತಿಗಳಲ್ಲಿ ಮಾಡಿದ್ದೀರಪ್ಪ, ಮಾಡೋದನ್ನ ಅಪ್ಡೇಟ್ ಮಾಡೋಕ್ಕೆ ನಿಮಗೆ ಕಷ್ಟ ಆಗಿ ಅಂತ ಸೀರಿಯಸ್ ಆಗಿದೆ. ಆದರೂ ಸಹ ನಾವೇನು ಮಾಡಿದ್ವಿ, ಬೇಡ ಅಧಿಕೃತವಾಗಿ ನಾವು ಸಭೆನೇ ಕರೆದು ಮಾಡೋಣ ಅಂತ ಮೊನ್ನೆ ಕರೆದಿದ್ವಿ. ಕಾರಣ ನಮ್ಮ ಕಡೆಯವ್ರು ಯಾರೊಬ್ಬರು ಆಕಸ್ಮಿಕವಾಗಿ ತೀರ್ಕೊಂಡಿದ್ದರಿಂದ ಸಭೆ ನಾವು ಮುಂದೂಡ್ಕೊಂಡು ನಿಮ್ಮೆಲ್ಲರನ್ನ ಇವತ್ತು ಮತ್ತೆ ಕರೆದಿದ್ವಿ. ಈಗಾಗಲೇ ನಿಮಗೆ ಗೊತ್ತಿದೆ, ಮಹಿಳಾ ಸಬಲೀಕರಣದ ಬಗ್ಗೆ ಮತ್ತು ಮಹಿಳಾ ಇಲಾಖೆಗಳ ಬಗ್ಗೆ ನೀವೆಲ್ಲರೂ ಕೆಲಸ ಮಾಡ್ತಾಯಿದ್ದೀರಿ. ಕೆಲವರೆಲ್ಲ ಇಲ್ಲಿರೋ ಬಂದಿರೋ, ಯಾಕಂದರೆ ಸಾರ್ವಜನಿಕರಿಗಿಂತ ಹೆಚ್ಚಾಗಿ ನಮ್ಮ ಅಂಗನವಾಡಿಯವರು, ಆಶಾ ವರ್ಕರು ಮತ್ತು ಮಹಿಳಾ ಸಂಘದ ಪ್ರತಿನಿಧಿಗಳು ಬಂದಿದ್ದೀರಿ. ಈಗ ಅದ್ರ ಉದ್ದೇಶ ಏನು, ಪ್ರತಿಯೊಂದು ಇದರಿಂದ ಹಿಡಿದು ನಿಮಗೆ ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು. ಮೀಸಲಾತಿಯ ಉದ್ದೇಶವನ್ನು ಬಳಸ್ಕೋಬೇಕು. ಈಗ ಉದಾಹರಣೆ ನಮ್ಮ ಗ್ರಾಮ ಪಂಚಾಯತಿಲೇ ಯಾರೊಬ್ಬ ಲೇಡಿ ಅಧ್ಯಕ್ಷ ಆಗಿದ್ದಾಗ ಎಲ್ಲ ಗಂಡ ಅವ್ರ ಮಗ ಅವ್ರ ಕಡೆಯವರೇ ಬಂದು ಅಧಿಕಾರ ಚಲಾಯಿಸಿದ್ರೆ, ನಾನು PDO ಬರೀ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಅವ್ರ ಗಂಡನಿಗೂ ಅವ್ರ ಯಜಮಾನರು ಎಲ್ಲ ನಡೀತಾ ಇದೆ, ನೋಡಿದಿರಿಲ್ಲ ಅವ್ರ ಕೆಲವು ಕಡೆ ಎಲ್ಲ. ಅದರಿಂದ ಹಂಗೆ ಆಗಬಾರ್ದು. ನೀವು ಮಹಿಳೆಯರು ಅಂದಮೇಲೆ ಮಹಿಳೆಯರೇ ಅಧಿಕಾರವನ್ನು ಚಲಾಯಿಸಬೇಕು. ಕಾರಣ ಏನಂದರೆ, ನಿಮಗೇನು ಅಧ್ಯಕ್ಷರಾದ ನಿಮ್ಗೇನು ಕೊಡೋಲ್ಲ, ನೇರವಾಗಿ ತಾಲೂಕು ಪಂಚಾಯತಿಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ನಿಮ್ಮ ಅಧಿಕಾರ ಏನು, ನಿಮ್ಮ ಮಕ್ಕಳೇನು, ನಿಮ್ಮ ಕರ್ತವ್ಯ ಏನು, ಅದ್ರ ಬಗ್ಗೆ ಚಲಾಯಿಸಿ ಅಂತ. ಅದ್ರ ಪ್ರಕಾರ ಕಾನೂನು ನಡೀಲಿ ಮಾಡಿ. ಕಾನೂನು ಬಿಟ್ಟು ಬರೀ ಕರ್ತವ್ಯಗಳು ಬಿಟ್ಬಿಡ್ತಾರೆ, ಬರೀ ಹಕ್ಕನ್ನು ಚಲಾಯಿಸ್ತಾರೆ. ನಾನು ಅಧ್ಯಕ್ಷ ಹೇಳಿ ಅದಲ್ಲ, ದಯವಿಟ್ಟು ಕಾನೂನು ನಡೀಲಿ ಮಾಡಿ. ಗಾಲಿ ಗ್ರಾಮ ಪಂಚಾಯತಿಲಿ 50%, ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯಲ್ಲಿ ಮಹಿಳೆಯರಿಗಾಗಿ 50% ಕೊಟ್ಟಿದ್ದಾರೆ. ಸರ್ಕಾರಿ ಉದ್ಯೋಗದಲ್ಲೂ ಸಹ ಮೀಸಲಾತಿ ಇಟ್ಟಿದ್ದಾರೆ. ಈಗ ಹೊಸದಾಗಿ ಸಂಸತ್ತು ಮತ್ತು ಇದರಲ್ಲಿ ವಿಧಾನಸಭೆ ಮತ್ತು ಲೋಕಸಭೆಯಲ್ಲೂ ಸಹ ಇರಬೇಕು ಅಂತ ಇಟ್ಟು ಅದು ಕಾರಣಾಂತರದಿಂದ ಮುಂದಕ್ಕೆ ಹೋಗಿದೆ. ಮುಂದೆ ಅದು ಮಹಿಳೆಯರಿಗೆ 33% ಕಡ್ಡಾಯವಾಗಿ ಮೀಸಲಾತಿ ಬರುತ್ತೆ. ಈ ಮೀಸಲಾತಿ ಬರತಕ್ಕಂಥ ಉದ್ದೇಶ ಏನು, ನಿಮಗೋಸ್ಕರ ಮಹಿಳೆಯರು ಅಲ್ಲಿ ಪ್ರತಿನಿಧಿಸಿದ್ರೆ ಕಷ್ಟ ಸುಖ ಏನು ಎತ್ತ ಅಂತ ಹೇಳ್ಬೋದು. ಮೊನ್ನೆ ನೋಡಿರ್ಬೇಕು, ನಮ್ಮ ಇಲ್ಲಿ ಡೆಲ್ಲಿ ಒಂದು ಬಸ್ ಹೋಗ್ತಾ ಇದೆ, ಬಸ್ಸನ್ನ ನಿಲ್ಲಿಸಿ ಒಬ್ಬ ಡ್ರೈವರು ಕಂಡಕ್ಟ್ರು ಮಹಿಳೆ ಹೋಗ್ತಾ ಇರೋ ಒಂದು ಹುಡುಗಿನ ಕರ್ಕೊಂಡೋಗಿ ಇದರಲ್ಲಿ ಒಂಥರ ನಿನ್ನೆ ಪೇಪರ್ಗಳು ಬಂದು ನೋಡಿ, ಪ್ರಜಾವಣೆ ಬಂದಿದೆ. ಅಷ್ಟೊಂದು ಇನ್ನೂ ಇಷ್ಟೆಲ್ಲ ಕಾನೂನುಗಳಿದ್ದರೂ ನಡೀತಾ ಇದೆ ಅಂದರೆ ಅದಕ್ಕೆ ನಿಮ್ಮ ಒಗ್ಗಟ್ಟು ಹೇಗಿದೆ, ಏನಿದೆ. ನೀವು ಮಹಿಳಾ ಸಂಘ ಮಾಡ್ಕೊಂಡಿದ್ರೆ ಮಹಿಳಾ ಸಂಘ ಏನು, ಅಲ್ಲಿ ಬರ್ತಕ್ಕಂಥ ಬರೀ ಸಹಾಯಧನಕ್ಕಾಗಿ ಸೀಮಿತ ಆಗಬೇಡಿ. ಸಾರ್ವಜನಿಕರಿಗೆ ನೀವು ಉಪಯೋಗ ಪಡ್ಕೊಂಡ್ಮೇಲೆ ಇದು ಮಾಡಿ. ನಾನು ಎಷ್ಟು ಸಲ ಮಾಡಿದ್ದೀನಿ, ಹೆಚ್ಚು ಕಡಿಮೆ ಇನ್ನೇನು ಮುಗಿತೋಗಿ ನನ್ನ ತಿಂಗಳು ನನ್ನ ಖಾತೆನೇ ಸರ್ವಿಸಿಂದ. ನಿಮ್ಗೇನು ಹೇಳಿದ್ರೆ, ಶೌಚಾಲಯ ವಿಚಾರದಲ್ಲಿ ನೀವು ಸ್ವಲ್ಪ ಮುಂದೆ ಹೋಗಿ ಶೌಚಾಲಯಗಳ ಬಗ್ಗೆ ಹೆಂಗೆ ಬಳಸಬೇಕು, ಏನು ಬೇಕು ಅನ್ನೋದ್ರ ಬಗ್ಗೆ ದಯವಿಟ್ಟು ನೀವು ಹೇಳಿ, ನೀವು ಫಸ್ಟ್ ಮಾಡಿ. ನೀವು ಮಾಡಾದ್ಮೇಲೆ ನಿಮ್ಮ ಪಕ್ಕದ ಮನೆಯವರು ಮಾಡಿ ಅಂತ. ಯಾಕಂದರೆ ಶೌಚಾಲಯದ ವಿಚಾರದಲ್ಲಿ
ಸ್ವಚ್ಛತೆ ಬಗ್ಗೆ, ಮನೆ ಕಸದ ಬಗ್ಗೆ ಮಹಿಳೆಯರು ಪೂರ್ಣ ಪ್ರಮಾಣದಲ್ಲಿ ಅರ್ಥ ಮಾಡ್ಕೊಂಡು ಅದಕ್ಕೆ ಸಹಕಾರ ನೀಡಿಲ್ಲ ಅಂದರೆ ಪುರುಷರಿಂದ ಅದು ಸಾಧ್ಯವೇ ಇಲ್ಲ. ನಾನೊಬ್ಬ ಪುರುಷನಾಗಿ ಹೇಳ್ತಾ ಇರೋ ಅಷ್ಟೇ, ವಿಡಿಯೋ ಆಗಿ ಹೇಳ್ತಾ ಇಲ್ಲ. ಅದರಿಂದ ತಾವು ದಯವಿಟ್ಟು ಮೊದಲೇ ಅದೇ ಕೊಡಿ. ಈಗ ಹಾಸ್ಪಿಟ್ಲ್ಗೆ ಹೋಗಿ ಹುಷಾರಿಲ್ಲ ಅಂದರೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟ್ಲ್ ಕೊಡೋ ಬದಲಾಗಿ ನಿಮ್ಮ ಮನೆ ಮುಂದೆ ಇರತಕ್ಕಂಥ ಕಸದ ನೀವು ಕ್ಲೀನ್ ಮಾಡಿಸ್ಕೊಂಡ್ರಾಗಲ್ವ. ನೀವು ಮಾಡ್ತು ಅಂದರೆ ನಿಮ್ಮ ಅಕ್ಕಪಕ್ಕದವ್ರು ಇರ್ತಾರೆ, ನಿಮ್ಮ ಅಕ್ಕಪಕ್ಕದವರು ಅದನ್ನು ಕ್ಲೀನ್ ಮಾಡೋಕ್ಕೆ ಏನು ಮಾಡ್ಕೊಬೇಕು ಅಂತ ನೋಡ್ಕೊತಾರೆ. ನೀವು ಸರಿ ಇಟ್ಕೊಂಡಿದ್ರೆ ಅವ್ರು ನೋಡ್ಕೊತಾರೆ. ನೀವು ಮಾಡೋದ್ಮೇಲೆ ನೀವು ಹೇಳ್ಬೋದು ಅವ್ರಿಗೆ, ನೀವೇ ಸರಿ ಇಲ್ಲ ಅಂದರೆ ನಾನು ಈಗ ನಮ್ಮ ಮನೇಲೇ ಶೌಚಾಲಯ ನಾನು ಬಯಲಿಗೆ ಹೋದರೆ ಪಕ್ಕದ ಮನೆ ಮಾಡೋದಂದ್ರೆ ನಿಮ್ಮ ಮನೆ ಇದೆಯಪ್ಪ ಅಂತಾರೆ. ಅದಕ್ಕೆ ಹಂಗಾಗ್ಬಾರ್ದು. ಫಸ್ಟು ನೀವುಗಳು ಇದೆ ಸಾಮಾನ್ಯ ಏನು 99% ಶೌಚಾಲಯ ಎಲ್ಲರ ಮನೆ ಅದನ್ನು ಕಟ್ಕೊಂಡಿದ್ರೆ ನಿರ್ವಹಣೆ ಮಾಡೋಣ. ಎಲ್ಲ ಹೋಗಿ ಒಂದು ಮೇಕೆ ಮರಿ, ಕುರಿ ಮರಿ ಈ ಥರ ಕೂಡಾಕೋದು, ಹಸಿರು ಅಲಸಂದೆ ಈ ಥರ ಎಲ್ಲ ನಾವು ಮನೆಗಳಿಗೆ ಭೇಟಿ ಕೊಟ್ಟದಾಗಲೂ ಹಂಗಿದೆ. ದಯವಿಟ್ಟು ಶೌಚಾಲಯ ಇಟ್ಟಿರ್ತಕ್ಕಂಥದ್ದು ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥದ್ದು ಸರ್ಕಾರ ಇದಕ್ಕಾಗಿ ಅವ್ರು ಎಷ್ಟು ಅದಕ್ಕೋಸ್ಕರ ಬರೀ IEC ಕಾರ್ಯಕ್ರಮ ಚಟುವಟಿಕೆಗಳು ಮಾಡ್ತಾರಲ್ಲ, ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ಒಂದು ನಾವು ಗ್ರಾಮ ಪಂಚಾಯತಿ ಮಟ್ಟಿಗೆ ಸಾವಿರಾರು ರೂಪಾಯಿ ಆಗೋದಾದರೆ ರಾಜ್ಯದಲ್ಲಿ ಎಷ್ಟಿದೆ, ದೇಶದಲ್ಲಿ ಎಷ್ಟಿದೆ, ಇಷ್ಟೆಲ್ಲ ಖರ್ಚು ಮಾಡೋ ಉದ್ದೇಶ ಅವರು ಶೌಚಾಲಯನ 25,000-30,000 ಆಗಲಿ ಸರ್ಕಾರನೇ ಕಟ್ಸ್ಕೊಟ್ಬಿಟ್ಟು ನಿಮ್ಗೆ ಬಳಸಿ ಅಂತ ಮಾಡೋದು. ಆದ್ರೆ ಆ ಉದ್ದೇಶ ಅವರು ನಿಮ್ಮ ಹಣ ಅದರಲ್ಲಿ ವಂತಿಕೆ ಆಗಿದ್ದರೆ ನಿಮ್ಮ ಶ್ರಮ ಇರುತ್ತೆ, ಆಗ ಶೌಚಾಲಯ ಬಳಸ್ತಾರೆ ಅನ್ನೋ ದೃಷ್ಟಿಗೆ ಜನರಲ್ಗೆ 12,000, SC STಗಳಿಗಾದರೆ ಅದರಿಂದ 20,000 ರೂಪಾಯಿ ಅಂತ ಹೇಳಿ ಮಾಡಿದ್ದಾರೆ. ಈಗಾಗಲೇ ನಮ್ಮಲ್ಲಿ ಕೊಡ್ತಾ ಇದ್ದೀವಿ. ನಾವು ಈ ಸಲ ಹೆಚ್ಚು ಕಡಿಮೆ 115 ಜನಕ್ಕೆ ಶೌಚಾಲಯ ಅಂತ ದುಡ್ಡು ಕೊಟ್ಟಿದ್ದೀವಿ. ಯಾರ ಹತ್ರ ಯಾರಿಗಾರು ಒಂದು ಚೂರು ತೊಂದರೆ ಕೊಟ್ಟಿಲ್ಲ, ಲೇಟ್ ಮಾಡಿಲ್ಲ. ಒಬ್ಬರಿಂದ ಒಬ್ಬರು ಯಾರ್ಯಾರು ಅವ್ರು ದುಡ್ಡು ಕೊಡೋದು ಯಾರು ಇದ್ರೆ ಯಾರು ಕರ್ಕೊಂಡ್ಬಂದೇವಿ. ನಾವು ಅವ್ರನ್ನ ಫಲಾನುಭವಿಗಳ ಮುಖಾನು ನೋಡಿದೆ, ನಾವು ಶೌಚಾಲಯ ಮಾತ್ರ ನೋಡಿರ್ತೀವಿ, ಕಟ್ಟಿರ್ತೀವಿ. ಯಾರು ಒಂದು ಕಂಪ್ಲೇಂಟ್ ಹಾಗೆ ನಮ್ಮೂ ಸಹ ಸುಮಾರು ಇದೆ. ಕಂಪ್ಲೇಂಟ್ ಅವನ್ನ ಅಟೆಂಡ್ ಮಾಡಿ ನಮ್ಮಲ್ಲಿ ಬಾತ್ರೂನ್ನ ವಹಿಸಿದ್ದೀವಿ. ಅವ್ರು ಮಾಡಿಸ್ಕೊತಾರೆ. ಮಾಡಿಸ್ಕೊಂಡ ನಂತರ ಮಾಡಿ ನಿಮ್ಮ ಮಹಿಳೆಯರ ಉದ್ದೇಶ ಏನು, ಹೇಗೆ ಅನ್ನೋದ್ರ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಇಲಾಖೆಯಿಂದ ಮೇಲ್ವಿಚಾರಕರಾದಂಥ ಮೇಡಮ್ ಬಂದಿದ್ದಾರೆ. ಅವರು ಹೆಚ್ಚಿನ ಮಾಹಿತಿನ ನೀಡ್ತಾರೆ. ಮಾಹಿತಿನ ತಿಳ್ಕೊಂಡು ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಮಾಡಿ ಅಂತ ಹೇಳಿ ನನಗೆ ಒಂದು 2 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಟ್ಟು ನಮ್ಮೆಲ್ಲರೂ ಬಳಸಿ ನನ್ನ ಮಾತು ಇರ್ತಾನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರೋ ತಮ್ಮೆಲ್ಲರಿಗೂ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ವಿಶೇಷ ಮಹಿಳಾ ಗ್ರಾಮ ಸಭೆ ವಿಷಾದನೀಯ ಸಂಗತಿ. ನನಗೂ ಬೇಜಾರಾಯಿತು. ಮೇಡಮ್ ಹೇಳಿದಿರೋ ಥರ ವಿಶೇಷ ಮಹಿಳಾ ಗ್ರಾಮ ಸಭೆ ಅಂದರೆ ಇಲ್ಲೆಲ್ಲ ಮಹಿಳೆಯರು ತುಂಬ್ಕೋಬೇಕಾಗಿತ್ತು. ನೀವು ಒಬ್ಬೊಬ್ಬರು ಸಂಘದವರು ಅಥವಾ ಅಂಗನವಾಡಿ ಕಾರ್ಯಕರ್ತರು ಅಥವಾ ಆಶಾ ಕಾರ್ಯಕರ್ತರು ಒಂದು 5 ಜನ ನಮ್ಮ ಸಾರ್ವಜನಿಕರನ್ನು ಅಥವಾ ನಿಮ್ಮ ಸಂಘದ ಸದಸ್ಯರನ್ನು ಕರ್ಕೊಂಡು ಬಂದಿದ್ರೇ ವಿಶೇಷವಾದ ಮಹಿಳಾ ಗ್ರಾಮ ಸಭೆ ವಿಶೇಷವಾಗಿ ಆಗ್ತಾಯಿತ್ತು. ಆದರೂ ಕೂಡ ನಮ್ಮ ಇಲಾಖೆ ಬಗ್ಗೆ ಆಲ್ಮೋಸ್ಟ್ ಇಲ್ಲಿ ಒಂದು 50% ಗೊತ್ತಿರೋರಿದ್ದೀರಾ. ಅಂಗನವಾಡಿ ಕಾರ್ಯಕರ್ತರಿದ್ದೀರಾ, ಆಶಾ ಕಾರ್ಯಕರ್ತರಿದ್ದೀರಾ, ಅವರಿಗೆಲ್ಲ ಈಗಾಗಲೇ ನಮ್ಮ ಇಲಾಖೆ ಬಗ್ಗೆ ಗೊತ್ತು. ಆದರೂ ಇನ್ನು ಉಳಿದವರ ಗಮನಕ್ಕೆ ಬರುವಂತೆ ನಮ್ಮ ಇಲಾಖೆಯಲ್ಲಿ ಒಂದು ಭಾಗ್ಯಲಕ್ಷ್ಮಿ ಯೋಜನೆ ಇದೆ. ಅದ್ರ ಬಗ್ಗೆ ಗೊತ್ತು ನಿಮಗೆ. ಭಾಗ್ಯಲಕ್ಷ್ಮಿ